ಒಂದು ಕಣ್ಣಿನ ರಾಕ್ಷಸ, ಒಬ್ಬ ಸೈನಿಕ, ಮನೆಗೆ ಹೋಗಕ್ಕೆ 10 ವರ್ಷ ಪ್ರಯಾಣ ಮತ್ತು ಕತೆಗಾಗಿ ಒಬ್ಬ ಡೈರೆಕ್ಟರ್ 91 ದಿವಸ ಸಮುದ್ರದಲ್ಲಿ ಬದುಕುತ್ತಾನೆ. ಈ ವಿಡಿಯೋ ನೋಡಿ ಮುಗಿಸೋವರೆಗೆ ನೀವು ಒಡಿಸಸ್ ಮೂವಿ ನೋಡ್ಬೇಕಂತ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಹಲೋ ವೀವರ್ಸ್, ಇವತ್ತು ಮಾತಾಡೋದು ಕ್ರಿಸ್ಟೋಫರ್ ನೋಲನ್ ಅವರ ಒಡಿಸಸ್ ಮೂವಿ ಬಗ್ಗೆ. ಇವರು ಜಗತ್ತಿನ ನಂಬರ್ 1 ಡೈರೆಕ್ಟರ್ ಇದ್ದಾರೆ. ಇವರ ಪಾಸ್ಟ್ ಮೂವೀಸ್ ಬಗ್ಗೆ ಗೊತ್ತಿರಬಹುದು ನಿಮಗೆ. ಇವರನ್ನು ಹಾಲಿವುಡಿನ ಉಪೇಂದ್ರ ಅಂತ ಕರೀತಾರೆ. ಇದೇ ತಿಂಗಳ 17ಕ್ಕೆ ಗ್ರೀಕ್ ಮೈಥಾಲಜಿ ದಿ ಒಡಿಸಿ ಮೂವಿ ರಿಲೀಸ್ ಮಾಡಿದ್ದಾರೆ. ಇದು ಸಾಮಾನ್ಯ ಮೂವಿ ಅಲ್ಲ, ಇಡೀ ಸಿನಿಮಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ಫುಲ್ 70mm ಐಮ್ಯಾಕ್ಸ್ ಕ್ಯಾಮರಾಗಳು ಯೂಸ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಈ ಮೂವಿಯ ಸ್ಟೋರಿ ಏನು, ಯಾಕೆಂದ್ರೆ ಈ ಸ್ಟೋರಿ 2800 ವರ್ಷಗಳಷ್ಟು ಹಳೆಯ ಸ್ಟೋರಿ ಆಗಿದೆ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಟ್ರಾಯ್ ಅಂದರೆ ಟ್ರೋಜನ್ ಯುದ್ಧ ಮುಗಿದ ಮೇಲೆ ಒಡಿಸೆಸ್ ರಾಜ್ಯ 10 ವರ್ಷ ಯುದ್ಧದಲ್ಲಿ ಸ್ಪೆಂಡ್ ಮಾಡ್ತಾನೆ. ಹಾಗೆ ಯುದ್ಧದಲ್ಲಿ ವಿನ್ ಆಗ್ತಾನೆ. ಬಟ್ ಈ ಯುದ್ಧ ಆದ್ಮೇಲೆ ತನ್ನ ಮನೆ ಅಂದರೆ ತನ್ನ ಸಾಮ್ರಾಜ್ಯ ಇತಾಕಕ್ಕೆ ವಾಪಸ್ ಹೋಗುವ ಈ ಪ್ರಯಾಣವೇ ಈ ಮೂವಿ. ಕೇವಲ ಕೆಲವು ದಿನಗಳ ಈ ಪ್ರಯಾಣ ಒಂದು ಸಣ್ಣ ಮಿಸ್ಟೇಕ್ ಇಂದ 10 ವರ್ಷ ತಗೊಳುತ್ತೆ. ಅಂದರೆ ಯುದ್ಧದಲ್ಲಿ 10 ವರ್ಷ, ಮನೆಗೆ ಹೋಗಕ್ಕೆ 10 ವರ್ಷ, ಅಷ್ಟೊಂದು ಹೋಗುವ ದಾರಿಯಲ್ಲಿ ಅಪಾಯಗಳನ್ನು ಎದುರಿಸಬೇಕಾಗುತ್ತೆ. ಇದರಲ್ಲಿ ಅತಿ ಫೇಮಸ್ ಆದ ಘಟನೆ ಅದುವೇ ಸೈಕ್ಲಾಪ್ಸ್ ಅಂದರೆ ಒಂದು ಕಣ್ಣಿನ ರಾಕ್ಷಸ. ಏನಂದ್ರೆ ಇವರು ಹೋಗುವ ದಾರಿಯಲ್ಲಿ ಫುಡ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಕ್ಕಪಕ್ಕದಲ್ಲಿ ಸಿಗುವ ಐರ್ಲ್ಯಾಂಡ್ ದ್ವೀಪಗಳಿಗೆ ಹೋಗ್ತಾರೆ, ಅಲ್ಲೇನಾದ್ರೂ ಫುಡ್ ಸಿಗುತ್ತಂತ. ಹಾಗೆ ಈ ಒಂದು ಕಣ್ಣಿನ ರಾಕ್ಷಸ ಇರುವ ಒಂದು ಐರ್ಲ್ಯಾಂಡ್ ಹೋಗ್ತಾರೆ. ಅವನು ವಾಸಿಸುವ ಗುಹೆ ಒಳಗೆ ಹೋಗ್ತಾರೆ. ಅಲ್ಲಿ ಫುಡ್ ಇರುತ್ತೆ. ಒಡಿಸಸ್ ಮತ್ತು ಅವನ ಸೈನಿಕರಿಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಅಲ್ಲೇ ಒಂದು ಮಿಸ್ಟೇಕ್ ಆಗುತ್ತೆ. ಏನಂದ್ರೆ ಸೈನಿಕರು ಮತ್ತು ಒಡಿಸಸ್ ರಾಜ್ಯ ಗುಹೆಯ ಒಳಗಿದ್ದಾಗ ಈ ಒಂದು ಕಣ್ಣಿನ ರಾಕ್ಷಸ ಒಳಗ್ ಬರ್ತಾನೆ. ಹಾಗೆ ಆ ಗುಹೆಯನ್ನು ದೊಡ್ಡ ಕಲ್ಲು ಬಂಡೆಯಿಂದ ಮುಚ್ಚುತ್ತಾನೆ. 60 ಅಡಿ ಎತ್ತರವಾದ ಈ ರಾಕ್ಷಸ ಡೈಲಿ ಒಬ್ಬೊಬ್ಬ ಸೈನಿಕನ ತಿಂತ ಹೋಗ್ತಾನೆ. ಹೀಗೆ ಸುಮ್ಮನೆ ಇದ್ದರೆ ಎಲ್ಲಾ ಸೈನಿಕರನ್ನು ಕಳ್ಕೊಂತೀವಂತ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಒಡಿಸಸ್ಗೆ. ಆವಾಗ ಒಡಿಸಸ್ ರಾಜ್ಯ ಒಂದು ಉಪಾಯ ಹೊಡಿಸ್ತಾನೆ. ಈ ರಾಕ್ಷಸನಿಗೆ ಚೆನ್ನಾಗಿ ವೈನ್ ಕುಡಿಸ್ತಾನೆ. ನಂತರ ಒಂದು ಚೂಪಾದ ಕೋಲಿಗೆ ಬೆಂಕಿ ಹಚ್ಚಿ ಆ ರಾಕ್ಷಸನ ಕಣ್ಣಿಗೆ ಚುಚ್ಚುತ್ತಾನೆ. ಇದರಿಂದ ಆ ರಾಕ್ಷಸ ಬ್ಲೈಂಡ್ ಆಗ್ತಾನೆ. ಆದರೆ ಇಲ್ಲೊಂದು ಮಿಸ್ಟೇಕ್ ಆಗುತ್ತೆ. ಏನಂದ್ರೆ ಆ ರಾಕ್ಷಸ ಒಡಿಸಸ್ ರಾಜ್ಯನ ಹೆಸರು ಕೇಳಿದಾಗ ನನ್ನ ಹೆಸರು ನೋಬಡಿ ಅಂತ ಒಡಿಸಸ್ ರಾಜ್ಯ ಹೇಳ್ತಾನೆ. ಯಾಕೆಂದ್ರೆ ಈ ರಾಕ್ಷಸನ ಫ್ರೆಂಡ್ಸ್ ಯಾರು ನಿನ್ಗೆ ಹೆಲ್ಪ್ ಮಾಡ್ತಂತ ಕೇಳಿದಾಗ ನೋಬಡಿ ಅಂತ ಹೇಳಿದ್ರೆ ಯಾರು ಬರಕ್ ಆಗೋದಿಲ್ಲ. ಒಡಿಸಸ್ ರಾಜ್ಯ ತನ್ನ ಶಿಪ್ಪಿಗೆ ಹೋದಾಗ ಆ ಟೈಮ್ ಅಲ್ಲಿ ತುಂಬಾ ಹೆಮ್ಮೆಯಿಂದ ನನ್ನ ಹೆಸರು ಒಡಿಸಸ್ ಅಂತ ಹೇಳ್ತಾನೆ. ಇದರಿಂದ ಆ ರಾಕ್ಷಸನಿಗೆ ರಾಜನ ರಿಯಲ್ ಹೆಸರು ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಈ ರಾಕ್ಷಸ ಸಮುದ್ರ ದೇವತೆಯ ಮಗನಾಗಿರ್ತಾನೆ. ಸೊ ಸಮುದ್ರ ದೇವತೆ ಒಡಿಸಸ್ ರಾಜನಿಗೆ ಶಾಪ್ ಆಗ್ತಾರೆ. ಇಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವರ ಜರ್ನಿ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ದ್ವೀಪದಲ್ಲಿ ಒಂದೊಂದು ಅಪಾಯ. ಕೊನೆಗೆ ಎಲ್ಲ ಸೈನಿಕರನ್ನು ಕಳ್ಕೊಂಡು ಒಡಿಸಸ್ ರಾಜ ಮಾತ್ರ ಒಬ್ಬನೇ ತನ್ನ ಸಾಮ್ರಾಜ್ಯಕ್ಕೆ 10 ವರ್ಷ ಅಂದರೆ ಯುದ್ಧದಲ್ಲಿ 10 ವರ್ಷ ಪ್ಲಸ್ 10 ವರ್ಷ 20 ವರ್ಷ ನಂತರ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಬಟ್ ಏನ್ ಎಮೋಷನಲ್ ಅಂದ್ರೆ ಅವರ ಸಾಮ್ರಾಜ್ಯದಲ್ಲಿ ರಾಣಿ ಮತ್ತು ಮಗ 20 ವರ್ಷದಿಂದ ಕಾಯ್ತಿರ್ತಾರೆ. ಹಾಗೆ ಬೇರೆ ಸಾಮ್ರಾಜ್ಯದ ರಾಜ್ಯರು ರಾಣಿಯನ್ನು ಮದುವೆಯಾಗಿ ಸಾಮ್ರಾಜ್ಯವನ್ನು ವಶ ಮಾಡ್ಕೋಬೇಕಂತ ಹಲವಾರು ರಾಜ್ಯರು ಒಡಿಸೆಸ್ ಅರಮನೆಯಲ್ಲಿ ತುಂಬಿಕೊಂಡಿರ್ತಾರೆ. ಸೊ ಸ್ಟೋರಿ ಏನಾಗುತ್ತೆ ನೀವು ಮೂವಿ ನೋಡಿ ತಿಳ್ಕೋಬೇಕಾಗುತ್ತೆ. ಈಗ ಈ ಮೂವಿಯ ಮೇಕಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಸ್ತೀನಿ. ಯಾಕೆಂದ್ರೆ ಇದು ಕ್ರಿಸ್ಟೋಫರ್ ನೋಲನ್ ಮೂವಿ. ಇವರು ನಾರ್ಮಲ್ ಆಗಿ ಯಾವುದೇ CGI VFX ಯೂಸ್ ಮಾಡೋದಿಲ್ಲ. ಇವರ ಮೂವೀಸ್ ಅಲ್ಲಿ ಎಲ್ಲ ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವರದ್ದೇ ಮೂವಿ ಆದ ಟೆನೆಟ್ ಮೂವಿಯಲ್ಲಿ ಒಂದು ರಿಯಲ್ ಫ್ಲೈಟ್ ನ ಕ್ರಾಶ್ ಮಾಡಿರ್ತಾರೆ, ಪ್ರಾಕ್ಟಿಕಲ್ ಎಫೆಕ್ಟ್ಸ್ ನ ಹಾಕಿರ್ತಾರೆ. ಹಾಗೆ ಇವರ ಎಲ್ಲ ಮೂವೀಸ್ ನೋಡಿದ್ರು ಅದೇ ರೀತಿ ಯಾವುದೇ CGI VFX ಇರೋದಿಲ್ಲ. ಹಾಗೆ ಈ ಮೂವಿಲೂ ಅಷ್ಟೇ ಇದರಲ್ಲಿ ಕಾಣುವ ಪ್ಲೇಸಸ್ ಎಫೆಕ್ಟ್ಸ್ ಹಲವಾರು ಸೀನ್ಸ್ ಇದಾವೆ, ಎಲ್ಲವೂ ಪ್ರಾಕ್ಟಿಕಲ್ ಎಫೆಕ್ಟ್ಸ್. ಮೊದಲಿಗೆ 70mm ಐಮ್ಯಾಕ್ಸ್ ಕ್ಯಾಮರಾ, ಫುಲ್ ಮೂವಿನ ಐಮ್ಯಾಕ್ಸ್ ಕ್ಯಾಮರಾದಿಂದ ಶೂಟ್ ಮಾಡಿದ್ದಾರೆ. ಅಂದರೆ ಒಳ್ಳೆಯ ವಿಜುವಲ್ ಎಕ್ಸ್ಪೀರಿಯನ್ಸ್, ದೊಡ್ಡ ಸ್ಕ್ರೀನ್, ದೊಡ್ಡ ಸೌಂಡ್ ಕ್ವಾಲಿಟಿ ಇರುವ ಥಿಯೇಟರ್ ಅಲ್ಲಿ ನೋಡಿದ್ರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದ್ರೆ ಸ್ಯಾಡ್ ವಿಷಯ ಅಂದರೆ ಇಡೀ ಜಗತ್ತಲ್ಲಿ ರಿಯಲ್ ಐಮ್ಯಾಕ್ಸ್ ಥಿಯೇಟರ್ ಇರೋದು ಕೇವಲ 41 ಥಿಯೇಟರ್ ಅಷ್ಟೇ. ಇನ್ನುಳಿದ ಥಿಯೇಟರ್ಸ್ ಎಲ್ಲ ಲೈಮ್ಯಾಕ್ಸ್ ಅಂತ ಕರೀತಾರೆ. ये 2 मूवी टिकट्स इनमें से एक है 350 रुपए का, दूसरा है 1200 रुपए का, क्योंकि दिस इज एन IMAX मूवी टिकट. ऐसा आपको लगता है? देखो IMAX मतलब इमेज मैक्सिमम. ये एक प्रीमियम लार्ज फॉर्मेट प्रोजेक्शन होता है जिसको प्रोजेक्ट करने के लिए लगती है कस्टम स्क्रीन जो 70 फीट वाइड होती है और 6 stories tall. Now to project the movie on the screen you'll require either a 70mm film or dual
4K digital projectors. Now these are normal projectors. Each of them cost anywhere between $500 to $750,000. But the IMAX screens and the IMAX projectors available in India are giving you 40% less real estate. Cinema purists also call these screens LIMAX. क्योंकि आप पैसा तो IMAX experience का दे रहे हो, पर आपको मिल तो मतलब क्या ही रहा है. ಅದರ ಪ್ರಾಬ್ಲಮ್ ಏನಂದ್ರೆ ಈ ಐಮ್ಯಾಕ್ಸ್ ಕ್ಯಾಮ್ರಾಗಳು ತುಂಬಾ ಸೌಂಡ್ ಮಾಡುತ್ತೆ. ಆಕ್ಟರ್ಗಳು ಆಕ್ಟ್ ಮಾಡುವಾಗ ತುಂಬಾ ಸೌಂಡ್ ಬಂದರೆ ಆಕ್ಟರ್ಗಳ ವಾಯ್ಸ್ ರೆಕಾರ್ಡ್ ಮಾಡಕ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೋಸ್ಕರ ನೋಲನ್ ಅವರು ಒಂದು ಮೆಥಡ್ ಸೊಲ್ಯೂಷನ್ ಕಂಡುಹಿಡಿತಾರೆ. ಇದರಿಂದ ಐಮ್ಯಾಕ್ಸ್ ಕ್ಯಾಮ್ರಾಗಳ ಸೌಂಡ್ ಕಮ್ಮಿ ಆಗುತ್ತೆ, ಜೊತೆಗೆ ಕ್ಯಾಮ್ರಾಗಳ ತೂಕನೂ ಜಾಸ್ತಿ ಆಗುತ್ತೆ. ಅದಕ್ಕೆ BTS ಎಲ್ಲ ನೋಡಿರ್ಬೋದು, ಈ ಕ್ಯಾಮ್ರಾನ 5-6 ಜನ ಹೊತ್ಕೊಂಡು ಓಡಾಡ್ತಿರ್ತಾರೆ, ಅಷ್ಟು ತೂಕ ಇರುತ್ತೆ. ಇನ್ನೊಂದು ಶಾಕಿಂಗ್ ವಿಷಯ ಎಂದರೆ ಈ ಕ್ಯಾಮ್ರಾಗಳ ರೀಲು ಏನು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ರೀಲ್ಸ್ ಯೂಸ್ ಮಾಡಿರ್ತಾರೆ, ಅದರ ಲೆಂತ್ 2.1 ಮಿಲಿಯನ್, ಅಂದರೆ 20 ಲಕ್ಷಕ್ಕಿಂತ ಜಾಸ್ತಿ ಅಷ್ಟು ಉದ್ದದ ರೀಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ರೀಲ್ಸ್ ನ ಸ್ಟ್ರೈಟ್ ಮಾಡಿದ್ರೆ ಸುಮಾರು 380 ಮೈಲಿ, ಅಂದರೆ ಬೆಂಗಳೂರಿಂದ ಹೈದರಾಬಾದ್ ಅಷ್ಟು ಉದ್ದ ಆಗುತ್ತೆ. ಮೂವಿನ 100 ಡೇಸ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಂತ ಅನ್ಕೊಂತಾರೆ, ಬಟ್ 91 ಡೇಸ್ ಅಲ್ಲಿ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ತಾರೆ. ಹಲವಾರು ದೇಶದಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಎಲ್ಲವೂ ಪ್ರಾಕ್ಟಿಕಲ್ ಎಫೆಕ್ಟ್ಸ್, ರಿಯಲ್ ಪ್ಲೇಸಸ್ ಲೈಕ್ ಮೊರಾಕೋ, ಗ್ರೀಸ್, ಇಟಲಿ, ಸ್ಕಾಟ್ಲ್ಯಾಂಡ್, ಐಸ್ಲ್ಯಾಂಡ್, ಮಾಲ್ಟಾ, ಇನ್ನು ಹಲವಾರು ದೇಶಗಳು. ಈ ಮೂವಿಯ ರನ್ ಟೈಮ್ 3 ಗಂಟೆ, ಬಟ್ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ. ನಮಗೆ ರಾಮಾಯಣ ಮಹಾಭಾರತ ಯಾವ ರೀತಿ, ಅದೇ ರೀತಿ ವೆಸ್ಟರ್ನ್, ಈ ಕಡೆ ಎಲ್ಲ ಗ್ರೀಕ್ ಸ್ಟೋರಿ. ಮೂವಿಯ ಬಜೆಟ್ 250 ಮಿಲಿಯನ್, ಬಟ್ ಫಸ್ಟ್ ವೀಕೆಂಡ್ 3 ಡೇಸ್ ಅಲ್ಲಿ ಈ ಮೂವಿ $264 ಮಿಲಿಯನ್ ಅಷ್ಟು ಕಲೆಕ್ಷನ್ ಮಾಡಿದೆ. ಲೇಟೆಸ್ಟ್ ಕಲೆಕ್ಷನ್ ಬೇಕಾದ್ರೆ ಶೋ ಮಾಡ್ತಾನೆ ಎಷ್ಟಾಯ್ತು ಅಂತ ಈ ವಿಡಿಯೋ ರಿಲೀಸ್ ಆಗೋ ಟೈಮಲ್ಲಿ. ಈ ಮೂವಿಲಿ ಹಲವಾರು ಆಕ್ಟರ್ಗಳು ಆಕ್ಟ್ ಮಾಡಿದ್ದಾರೆ, ಲೈಕ್ ಸ್ಪೈಡರ್ ಮ್ಯಾನ್, ಟಾಮ್ ಹಾಲೆಂಡ್. ಈ ಮೂವಿಯ ರಿವ್ಯೂ ಅಂದರೆ ರೋಟನ್ ಟೊಮೆಟೋಸ್ ಅವರ ರೇಟಿಂಗ್ಸ್ 96% ಸಿಗಿದೆ, ಒಂದು ಒಳ್ಳೆಯ ನಂಬರು. ಸಿನಿಮಾ ಕ್ರಿಟಿಕ್ಸ್ ಅವರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈ ಮೂವಿಯ ಬ್ಯಾಕ್ ಗ್ರೌಂಡ್, ಸೌಂಡ್ ಡಿಸೈನು, ಸ್ಟೋರಿ ಸೂಪರ್ ಆಗಿದೆ ಅಂತ ಎಲ್ಲರೂ ಒಳ್ಳೆಯ ರಿವ್ಯೂ ಕೊಟ್ಟಿದ್ದಾರೆ. ಸ್ಟೋರಿ ಎಂಗೇಜಿಂಗ್ ಆಯ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಕೇವಲ ಸಿನಿಮಾ ಅಲ್ಲ, ಒಂದು ಎಪಿಕ್ ಎಕ್ಸ್ಪೀರಿಯನ್ಸ್. ಸೊ ಫ್ರೆಂಡ್ಸ್, ನೀವು ಈ ಮೂವಿ ನೋಡಿ ಆಯ್ತಾ ಅಥವಾ ನೋಡ್ಬೇಕಂತಿದ್ದೀರಾ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಅದರಲ್ಲೂ ಐಮ್ಯಾಕ್ಸ್ ಅಲ್ಲಿ ನೋಡಕ್ ಟ್ರೈ ಮಾಡಿ. If you're a visual person, you sit up in here, and if you're a sound person, you sit back in here. Sides are never good. That's the worst seat in the house. ಸೊ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.